ಗೈಸ್ ನಾನು ಮಾರ್ಕೆಟಿಗೆ ಹೋಗ್ಬೇಕಿತ್ತು ಹೂವು ಎಲ್ಲ ತಗೊಂಬರೋದಕ್ಕೆ. ಬಟ್ ಮಾರ್ಕೆಟಿಗೆ ಹೋಗೋಕ್ಕಾಗಲಿಲ್ಲ. ಫುಲ್ಲು ಹುಷಾರು ತಪ್ಪಿಟ್ಟಿದ್ದೀನಿ. ಸಡನ್ ಆಗಿ ಮಳೆ ಜೋರಾಗಿ ಬಂದ್ಬಿಟ್ಟಿದೆ. ಬೆಂಗಳೂರಲ್ಲಿ ಫುಲ್ ಬಿಸಿಲಿತ್ತು, ಫುಲ್ ಮಳೆ ಬಂತಲ್ಲ. ನನಗೆ ವೆದರ್ ಚೇಂಜ್ ಆಗಿ ಫುಲ್ಲು ಜ್ವರ ಬಂದ್ಬಿಟ್ಟಿದೆ. ಕೋಲ್ಡ್ ಆಗಿ ಫುಲ್ ಜ್ವರ ಬಂದಿತ್ತು. ಬೆಳಗ್ಗೆಯಿಂದ ಎಲ್ಲ ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ಎದ್ದಿದ್ದೀನಿ. ಸಂಜೆ ಆಗಿದೆ ಆಲ್ರೆಡಿ. ಸೊ ನಾಳೆ ಹಬ್ಬ ಇದೆ. ಇವತ್ತು ನೈಟ್ ಎಲ್ಲ ರೆಡಿ ಮಾಡ್ಕೋಬೇಕು ನಾವು ಹಬ್ಬಕ್ಕೆ. ನಮ್ಮಮ್ಮ ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಈಚೆ ಕಡೆ ದೇವ್ರ ಕೂರ್ಸೋದು. ಸೊ ಅದನ್ನ ರೆಡಿ ಮಾಡ್ಕೋಬೇಕೀಗ. ಬನ್ನಿ ಯಾರ್ಯಾರು ಯಾವ್ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡೋಣ. ಹಿಂಗೆ ನೋಡಿ, ಹಿಂಗೆ ಬರಬೇಕು, ದಿಂಡು ಬಂದಂಗೆ ಬರಬೇಕು ಸುತ್ತಲೂ. ಆವಾಗಲೇ ಅದು ಚೆನ್ನಾಗಿ ಬರೋದು. ಟ್ರೈ ಮಾಡ್ತೀನಿ. ಟ್ರೈ ಮಾಡ್ಬಿಟ್ಟು ತೋರಿಸ್ತೀನಿ. ಈಗ ತೋರ್ಸೋಕ್ಕಾಗಲ್ಲ, ಕಟ್ಟಬೇಕು. ಅದೇ ಕಟ್ತೀನಿ. ನಮ್ಮ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸ್ಪೆಕ್ಸ್ ಹಾಕೊಂಡು. ಟೀಚರ್ ಈಗ ಇಲ್ಲಿರೋ ದುಂಡ್ಮಲ್ಗೆನೆಲ್ಲ ಹಾರ ಕಟ್ಟಬೇಕು. ಮಲ್ಲಿಗೆ ತಗೊಂಬಂದಿದ್ದಾರೆ, ಈಗ ಹಾರ ಕಟ್ಟಬೇಕು. ನೋಡಿ ಗೈಸ್, ನನ್ನ ಮಗಳು ಹೂವು ಕಟ್ತಾ ಇದ್ದಾಳೆ. ಹೂವು ಏರಿಸ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಇಟ್ಕೊಂಡು ದುಂಡು ಕಟ್ತಿದ್ದೀನಿ. ಹೂವು ಏರಿಸ್ತಾ ಇದ್ದೀವಿ, ಹಾರ ಮಾಡ್ತಾ ಇದ್ದೀವಿ ನಾವು. ಆಲ್ರೆಡಿ ಇಷ್ಟ ಆಗಿದೆ ಮಲ್ಲಿಗೆ ದಿಂಡಿನ ಹಾರ. ಅಲ್ಲಿ ನಮ್ಮಮ್ಮ ಮಾಡ್ತಿದ್ದಾರೆ. ರೋಸ್ ನಮ್ಮಮ್ಮ ಹಾಕೊಟ್ಟಿದ್ದು ಅಷ್ಟೇ. ನಾನು ಈ ಥರ ಹಿಂಗೆ ಪೋಣಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಹಾರಾನ. ವಿಡಿಯೋಗ್ರಾಫರ್ ಬಂದು ನಮ್ಮ ಹಸ್ಬೆಂಡ್. ನಮ್ಮಮ್ಮ ಇವಾಗ ಹೇಳ್ತಾ ಇದ್ದಾರೆ ಡೆಕೋರೇಷನ್ ಬೇಕು ಬ್ಯಾಕ್ಗ್ರೌಂಡಿಗೆ ಅಂತ. ಆನ್ಲೈನಲ್ಲಿ ಯಾವುದೂ ಇಲ್ಲ, ಅಂಗಡಿಲಿ ಹೋಗಿ ತರಬೇಕು. ಅಂಗಡಿ ಯಾವುದು ಓಪನ್ ಇರಲ್ಲ. ಏನು ಬೇಡ, ನಾರ್ಮಲಾಗೆ ಮಾಡಿ, ದೇವ್ರ ಒಪ್ಪುತ್ತೆ. ಅಲ್ಲ ಅದೇನೋ ಗ್ರೀನ್ ಇವಾಗೆಲ್ಲ ಬಂದಿದೆಯಲ್ಲ, ಗ್ರೀನ್ ಕಲರ್ ಲೀಫ್ದು ಬಟ್ಟೆ, ಅದು ಬೇಕಂತ. ಅದೇನು ಬೇಡ, ಮುಂಚೆನೇ ಹೇಳಿದ್ರೆ ಬುಕ್ ಮಾಡ್ತಿದ್ದೆ. ಗ್ರೀನ್ ಕಲರ್ ಬಾಳೆದೆಲೆನೇ ಇಡ್ತೀವಲ್ಲ. ಕೊಡಪ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ ನೀವು. ಅಷ್ಟೊಂದು ಇದ್ರೆ ಹೆಂಗೆ ಕಟ್ಟಕ್ಕಾಗ? ಇದನ್ನು ಕಟ್ ಮಾಡಲ, ಅದನ್ನು ಕಟ್ ಮಾಡ್ಕೊಂಡ್ರಿ, ಇದೊಂದು ಚೂರು ಕಟ್ ಮಾಡ್ಕೊಂಡ್ರಿ. ಅದು ಕಟ್ಬಿಟ್ಟು ಆಮೇಲೆ ಕಟ್ ಮಾಡೋಣ. ಇಲ್ಲ ಇಲ್ಲ, ಅಲ್ಲ ಇದಿರಲಿ ತಡಿಯಪ್ಪ, ಇದನ್ನು ಕಟ್ ಮಾಡು. ಇನ್ನೊಂಚೂರು ಉದ್ದ ಕಟ್ ಮಾಡ್ರಿ. ಈಗ ಫೈನಲ್ ಟಚ್ ನಡೀತಾ ಇದೆ. ಹಾರಕ್ಕೆ ಕುಚ್ಚು ಹಾಕಿ ಕಟ್ತಿದ್ದಾರೆ. ಕಟ್ ಗಿಟ್ ಮಾಡಿರ ಆಮೇಲೆ ದಾರಾನ ಕಟ್ಚಿನಿ ನೀನೆ. ಕಟ್ಟು ಚಿನಿ, ಕಟ್ಟು. ದೇವ್ರನ್ನ ನಿಜ ಹೇಳ್ತಾರೆ ಅದು. ಕಟ್ಟು ಇನ್ನೊಂದು ಗಂಟೆ ಟೈಟಾಗಿ. ಇನ್ನೊಂದು ಗಂಟೆ ಹಾಕು. 3 ಗಂಟೆ ನಿದ್ದೆಲ್ಲಿದ್ದೀರಾ? ಕಾಣ್ತಾ ಇಲ್ವಾ? ನಮ್ಮ ಹಾರ ಫುಲ್ಲು ಕಂಪ್ಲೀಟ್ ಆಗಿದೆ. ಗೈಸ್ ಇವಾಗ ಹಾರ ಎಲ್ಲ ಮಾಡಿದ್ ಮುಗೀತು. ಈಗ ಡೆಕೋರೇಷನ್ ಮಾಡಬೇಕು. ಎಲ್ಲಿ ಮಾಡೋದು ಅಂದರೆ, ಸೊ ಇದು ನಮ್ಮ ಟಿ ವಿ ಯೂನಿಟ್ಟು. ಡಿಸ್ಟರ್ಬ್ ಮಾಡ್ತಾರಪ್ಪ. ಇದು ನಮ್ಮ ಟಿ ವಿ ಯೂನಿಟ್ಟು, ಇದು ದೇವ್ರ ಮನೆ. ಸೊ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ಫುಲ್ಲು ಹುಷಾರಿಲ್ಲ. ಫುಲ್ ಜ್ವರ, ನೆಗಡಿ ಎಲ್ಲ ಆಗ್ಬಿಟ್ಟಿದೆ. ಆದರೂ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮಮ್ಮ ಹತ್ರ ಬೈಸ್ಕೋಬಾರ್ದು ಅಂತ ಹೇಳಿ ಹಬ್ಬಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ. ಬಟ್ ಒಬ್ರಿಗೆ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಹಬ್ಬ ಮಾತ್ರ ಎಲ್ಲ ತೊಗೊಂಡು ರೆಸ್ಟ್ ಮಾಡಿ ಈಗ ಹಬ್ಬ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನನ್ನ ಫೇಸ್ ನೋಡಿದ್ರೇ ಸ್ವಲ್ಪ ಗೊತ್ತಾಗತ್ತೆ. ಮುಖ ಎಲ್ಲ ಸ್ವಲ್ಪ ಫುಲ್ ಕೋಲ್ಡ್ ಆಗಿರ್ತಾರೆ, ಎಲ್ಲ ಸ್ವಲ್ಪ ಒಂಥರ ಆಗ್ಬಿಟ್ಟಿದೆ. ಎಲ್ಲ ನೋಡೋಣ. ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಓಕೆ. ಇವಾಗ ಡೆಕೋರೇಷನ್ ನೋಡಬೇಕು. ಬ್ಯಾಕ್ ಡ್ರಾಪ್ ಲೀಫ್ದು ನಮ್ಗೆ ಎಲ್ಲೂ ಅರ್ಜೆಂಟಾಗಿ ಅವೈಲಬಲ್ ಸಿಗಲಿಲ್ಲ ಆನ್ಲೈನಲ್ಲಿ. ಸೊ ಶಾಪಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಪಂಚೆ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ಕೂರಿಸ್ತಾ ಇದ್ದೀವಿ. ಈ ಥರ ಒಂದು ಸೆಟಪ್ಪಲ್ಲಿ ಕೂರಿಸ್ತೀವಿ. ಸೊ ಆಲ್ರೆಡಿ ಅರ್ಧ ರೆಡಿ ಆಗಿದೆ ಅಂತಲೇ ಅನ್ಕೋಬೋದು. ಸ್ಯಾರಿ ಎಲ್ಲ ನೆರಿಗೆ ಎಲ್ಲ ಹಿಡಿದು ಎಲ್ಲ ಫಿಕ್ಸ್ ಮಾಡಿ ಹೇಗೆ ಬರುತ್ತೆ ಅಂತೆಲ್ಲ ಒಂದ್ಸಲ ನೋಡಿದ್ದೀವಿ. ಈಗ ಇಲ್ಲಿ ದೇವರಿಗೆ ಕೈ ಕಾಲೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಇದೆಲ್ಲ ಫುಲ್ ಟೋಟಲ್ ಆದಮೇಲೆ
ಮತ್ತು ಇದೆಲ್ಲ ನೀಟಾಗಿ ನೆರಿಗೆ ಎಲ್ಲ ಸ್ಪ್ರೆಡ್ ಮಾಡಿ ಬ್ಲೌಸ್ ಹಾಕಿ ಕೈ ಕಾಲೆಲ್ಲ ಇಟ್ಟು ಸೈಡಲ್ಲಿ ಎತ್ತಿಟ್ಟು ಆಮೇಲೆ ಇದೆಲ್ಲ ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಗೈಸ್ ಈಗ ನಾನು ಡೆಕೋರೇಷನ್ಗೆ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಇದು ಮಾವಿನ ಎಲೆಯಲ್ಲಿ ಒಂದು ಈ ಥರ ಡಿಸೈನ್ ಮಾಡಿ ಇದ್ರೊಳಗೆ 3 ಎಲೆನ ಪಿನ್ ಮಾಡಿ ಈ ಏನು ಪಂಚೆಗೆ ಪಿನ್ ಮಾಡೋ ಥರ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಹೂವು ಇಡೋ ಥರ ಯಾವುದಾದ್ರೂ ಒಂದು ರೋಸ್ ಇಲ್ಲಾಂದರೆ ಯಾವುದು ಅವೈಲಬಲ್ ಇದೆ ಇವಾಗ ನಮಗೆ ಅದನ್ನ ಇಡೋ ಅಂತ ಆ ಥರ ಈ ಥರನ ಫುಲ್ ಅಂದರೆ ಇಲ್ಲೊಂದು ಆ ಥರ ಬರೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಹೇಗೆ ಬರುತ್ತೆ ಅಂತ ಮಾವಿನ ಎಲೆಯಲ್ಲಿ ಟ್ರೈ ಮಾಡಿದೆ. ಓಕೆ ಚೆನ್ನಾಗಿ ಬರ್ತದೆ. ಸೊ ಈಗ ಅದನ್ನು ಕಂಪ್ಲೀಟ್ ಮಾಡೋಣ. ಮಾವಿನ ಎಲೆಲ್ಲ ಫಸ್ಟ್ ಈ ಥರ ಚೆನ್ನಾಗಿರೋದು ಬಿಡಿಸ್ಕೊಂಡು ಅದರಿಂದ ಈಗ ಆಲ್ರೆಡಿ ಇಷ್ಟು ಮಾಡಿದ್ದೀನಿ. ಈ ಥರ ಬರ್ತಿದೆ ಔಟ್ಪುಟ್ಟು. ಸೊ ಹೇಗೆ ಮಾಡೋದಂದ್ರೆ ನಿಮಗೂ ತೋರಿಸ್ತೀನಿ ನೋಡಿ. ಗೈಸ್ ಫೈನಲಾಗಿ ಈ ಥರ ಬಂದಿದೆ ನನ್ನ ಬ್ಯಾಕ್ ಡ್ರಾಪ್ ದೇವರಿಗೆ. ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನೋಡಿ ಹೇಗೆ ಕಾಣ್ತಿದೆ ಕಮೆಂಟಲ್ಲಿ ಹೇಳಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ದೀನಿ. ಈಗ ಇಲ್ಲಿ ಟೇಬಲ್ ರೆಡಿ ಮಾಡಿ ದೇವ್ರನ್ನ ಕೂರಿಸ್ಬೇಕು. ಬೇಳೆ ಬೇಯಿಸ್ತಾ ಇದ್ದಾರೆ ಒಬ್ಬಟ್ಟು ಮಾಡೋದಕ್ಕೆ. ಇಷ್ಟೇ ಸ್ವಲ್ಪನೇ ಮಾಡ್ತಿರೋದು. ಅದರಲ್ಲಿ ಏನಿದೆ ರೈಸಾ ಕಡಲೆಬೇಳೆ ಅಂತ. ಸೊ ಇಲ್ಲಿ ಒಬ್ಬಟ್ಟಿಗೆಲ್ಲ ಕಾಯೆಲ್ಲ ರೆಡಿ ಆಗ್ತಾಯಿದೆ. ಅದನ್ನೇ ಅದರೊಳಗೆ ಹಾಕಬೇಕು. ಟೈಮ್ ಈಗ ಆಲ್ಮೋಸ್ಟ್ 4 ಆಗ್ತಾಯಿದೆ. ಸೊ ಇವಾಗ ದೇವ್ರನ್ನ ಕೂರಿಸ್ಬೇಕು ಇಲ್ಲಿ. ಗೈಸ್ ಟೈಮ್ 4 o'clock ಆಗಿದೆ. ರಾತ್ರಿಯಿಂದ ಊಟ ಆದ್ಮೇಲಿಂದ ನಿದ್ದೆನೇ ಮಾಡಿಲ್ಲ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡೋದಕ್ಕೆ ಹೆಂಗೆ ನಿದ್ದೆ ಬರ್ತಿದೆ ಅಂದರೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಅಷ್ಟು ನಿದ್ದೆ, ಒಂಥರ ಕಣ್ಣು ಮುಚ್ಕೊಂಡ್ರೆ ಹಂಗೆ ಮತ್ತೆ ಬ್ಲಿಂಕ್ ಮಾಡಿದ್ರೆ ಬಿಡೋಕ್ಕೆ ಆಗ್ತಿಲ್ಲ, ಅಷ್ಟು ನಿದ್ದೆ ಬರ್ತಿದೆ. ಸೊ ಆಲ್ಮೋಸ್ಟ್ ಟೈಮ್ 4 ಆಗಿದೆ. ಅಲ್ಲಿ ಅಡುಗೆ ಮನೆಯಲ್ಲಿ ಒಬ್ಬಟ್ಟಿಗೆ ಏನೋ ಬೇಳೆ ಕಾಯಿ ಎಲ್ಲ ಬೇಯಿಸ್ಕೊತಾ ಇದ್ದಾರೆ. ಸೊ ಆ ಸೌಂಡ್ ಬರದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಅಲ್ಲಿ ಆಗೋಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ಪ್ಲೇಟೆಲ್ಲ ರೆಡಿ ಮಾಡ್ಕೋಬೇಕು. ಪ್ಲೇಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಮ್ಮ ಬರ್ತಾರೆ. ನೆಕ್ಸ್ಟ್ ದೇವ್ರು ಕೂರಿಸ್ಬೇಕು ಅಷ್ಟೇ. ಆಮೇಲೆ